राज्य की कांग्रेस सरकार विफल रहने का आरोप पूर्व मंत्री एवं विधायक प्रभु चौहान ने लगाया। वह आज बीदर शहर में पत्रिका भवन में प्रेस मीट के दौरान राज्य सरकार की विफलताओं को गिना रहे थे। इस मौके पर बीदर दक्षिण के विधायक डॉक्टर शैलेंद्र बिलदाड़ी, बसव कल्याण के विधायक शरणु सलगार और भाजपा के जिलाध्यक्ष सोमनाथ पाटिल सहित अन्य भाजपा नेता आदि उपस्थित रहे। कैमरामैन पप्पूराज का कवरेज। निषेध कानून जारी ಮಾಡಿದೀನಿ ಈಗೂ ತೋಡ್ರಿ खुलेआम कत्लेआम कसाईखाना ನಡೀತಾ ಇದೆ। ಯಾರಿಗೆ ಪೊಲೀಸ್ ವರ್ಗ ಆಗಲಿ ಸರ್ಕಾರ ಆಗಲಿ ಯಾರು ನೋಡ್ತಾ ಇಲ್ಲ। ಮುಖ್ಯಮಂತ್ರಿ ಅವರು ನಾನು ಜನರ ಪರವಾಗಿ ಇದ್ದೀನಿ, ಜಾನವರ ಪರವಾಗಿ ಇದ್ದೀನಿ, ರೈತರ ಮಗ ಇದ್ದೀನಿ, ಬಡವರ ಪರವಾಗಿ ಇದ್ದೀನಿ ಹಿಂಗೆ ಭಾಷಣ ಮಾಡ್ತಾರೆ ಅಸೆಂಬ್ಲಿ ಒಳಗ। ಇವು ಜಾನುವಾರಿಗೆ ಇವತ್ತ ರೈತರಿಗೆ ಹಾಲಿನ ತಾವು 700 ಕೋಟಿ ದುಡ್ಡು ಮಾಡಿಲ್ಲ, ಅವ್ರ ಅಕೌಂಟ್ಗೆ ಹೋಗಿಲ್ಲ। ನಾನು ಮಂತ್ರಿ ಆದ್ಮೇಲೆ ಸರ್ಕಾರ ಆದ್ಮೇಲೆ ನೇರವಾಗಿ ಡಿಪ್ಯೂಟಿ ಮುಖಾಂತರ ನೇರವಾಗಿ ರೈತರಿಗೆ ಹಣ ನಾವು ಸೆನ್ಸಿಟಿವ್ ರೇನು ಕಳಿಸ್ತಾ ಇದ್ದೀವಿ, ಇವತ್ತು ಅವ್ರು ಮಾಡ್ತಾ ಇಲ್ಲ। ನಾವು ನಮ್ಮ ಸರ್ಕಾರ ಪ್ರತಿ ಜಿಲ್ಲೆಗೆ ಗೋಶಾಲಾ 28 ಗೋಶಾಲಾ, ಒಂದು ಗೋಶಾಲಾಗೆ 100 ಕೋಟಿ ಇವತ್ತು ನೋಡಿರಿ। ಗೋಶಾಲಾ ಎಲ್ಲಿ ಪ್ರಾರಂಭ ಆಗಿಲ್ಲ, ನಾವೇನು ಚಾಲನೆ ಮಾಡಿದೀವಿ ಅಷ್ಟೇ, ತಾವು ನೋಡ್ತಾ ಇಲ್ಲ। ಆಮೇಲೆ ರೈತರಿಗೆ ಕೈ ಮಜಬೂತ್ ಸಲುವಾಗಿ ಪ್ರಾಣಿ ಸಹಾಯವಾಣಿ ಕೇಂದ್ರ ಓಪನ್ ಮಾಡಿದೀವಿ। ಪ್ರಾಣಿ ಸಹಾಯ ಕೇಂದ್ರ ತಾವು ಇವತ್ತು 3 ತಿಂಗಳಾಯ್ತು ಬಂದ್ ಮಾಡಿಬಿಟ್ಟಿರಿ। ಆಮೇಲೆ ನಾವು ಸರ್ಕಾರಿ ಮುಖ್ಯಮಂತ್ರಿಗೆ ಯಾವ ಮಂತ್ರಿ ಮಾಡಿದ್ರಿ ಅವ್ರಿಗೆ ವೆಂಕಟೇಶ್ಗೆ ಯಾವ ತರ ಅವ್ರು ಈ ತರ ಜಿಲ್ಲಾ ಹೋಗಿಲ್ಲ, ಮೀಟಿಂಗ್ ಮಾಡಿಲ್ಲ, ಡಿವಿಷನ್ ಮೀಟಿಂಗ್ ಮಾಡಿಲ್ಲ, ಒಂದೇ ಮೀಟಿಂಗ್ ಮಾಡಿಲ್ಲ। ಯಾವ ತರ ತಾವು ರಕ್ಷಣೆ ಮಾಡ್ತೀರಿ ಜಾನುವಾರುಗಳಿಗೆ, ಯಾವ ತರ ರಕ್ಷಣೆ ಮಾಡ್ತೀರಿ? ಅದಕ್ಕಾಗಿ ಈ ಸರ್ಕಾರಕ್ಕೆ ಯಾವ ಶಬ್ದ ಹೇಳಬೇಕು, ತಾವು 6 ಕೋಟಿ ಜನತಾಗೆ ಮೋಸ ಮಾಡಿದಿರಿ, ಧೋಕಾ ಮಾಡಿದಿರಿ, ಅಧಿಕಾರ ಬಂದಿರಿ ಸುಳ್ಳು ಹೇಳಿ, ಓಕೆ। ಜಾನುವಾರುಗಳಿಗೆ ತಾವು ರಕ್ಷಣೆ ಮಾಡ್ತಾ ಇಲ್ಲ, ಅವ್ರೇನು ತಾವು ದುಡ್ಡು ಅವ್ರ ರೈತರ ಅಕೌಂಟ್ಗೆ ಹಾಕ್ತಾ ಇಲ್ಲ। ಆಮೇಲೆ ನಾನು ಪ್ರಾಣಿ ಕಲ್ಯಾಣ ಮಂಡಳಿ ಮಾಡಿದೀವಿ। ಪ್ರಾಣಿ ಕಲ್ಯಾಣ ಮಂಡಳಿ ಅಂದರೆ ಪ್ರಾಣಿ ರಕ್ಷಣೆ, ಅವರು ಕ್ಲೋಸ್ ಮಾಡಿಬಿಟ್ಟಿರಿ। ಆಮೇಲೆ ಪುಣ್ಯಕೋಟಿ ದತ್ತ ಯೋಜನೆ ಅಂತರ್ಗತ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಜನ್ಮದಿವಸದಲ್ಲಿ ಪುಣ್ಯಕೋಟಿ ದತ್ತ ಯೋಜನೆ ಚಾಲೂ ಮಾಡಿದ್ದೀನಿ। 27 ಕೋಟಿ ಸರ್ಕಾರ ಇಲ್ಲ, ನಾನು ಬೇರೆ ಬೇರೆ ಸಂಸ್ಥೆ ಕಡೆಯಿಂದ, ಎಂಪ್ಲಾಯೀಸ್ ಕಡೆಯಿಂದ, ಅವ್ರ ಕಡೆಯಿಂದ ಅಪೀಲ್ ಮಾಡಿ ಎಲ್ಲರೇ ಅಕೌಂಟ್ ಹಾಕ್ಬಿಟ್ಟಿನಿ। 27 ಕೋಟಿ 200 ಗೋಶಾಲಾ ಇದೆ, ಅಡುಗೆ ಜಾಸ್ತಿ ಇದೆ, ಎಲ್ಲ ಗೋಶಾಲೆಗೆ ನಾವು ಡಿಪ್ಯೂಟಿ ಮುಖಾಂತರ ನೇರವಾಗಿ ಹಾಕಿದ್ದೀನಿ। ತಾವಿಗೋದಿ ಪುಣ್ಯಕೋಟಿ ಯೋಜನಾ ಇದೆ ಇಲ್ಲೋ ಗೊತ್ತಾಗಲ್ಲ। ಪ್ರಾಣಿ ಸಹಾಯ ಕೇಂದ್ರ ಸ್ಟಾಪ್ ಮಾಡಿದ್ರಿ। ಆಮೇಲೆ 162 ಆಂಬುಲೆನ್ಸ್ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಬಾರಿಗೆ ನಾವು 162 ಆಂಬುಲೆನ್ಸ್ ಚಾಲೂ ಮಾಡ್ತೀನಿ ಎಲ್ಲಿ। ಆಮೇಲೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಮ್ಮ ಪ್ರಯೋಗ ಅಥವಾ ಅವ್ರದ್ದು ಇತ್ತು ಪ್ಲಾನ್, ಮೊದಲೇ ಪ್ಲಾನ್ ಇತ್ತು ಅವರು 100%, ಬಟ್ ಈ ಕರ್ನಾಟಕ ಜಲ್ದಿ ಪ್ರಾರಂಭ ಮಾಡಿದೀನಿ। ಈ ಪ್ರಾರಂಭ ಮಾಡಿ ಎಲ್ಲ ದೇಶದಲ್ಲಿ ಚಾಲೂ ಆಗಿದೆ। ನಮ್ಮಲ್ಲಿ ದೇಶದಲ್ಲಿ ಫಸ್ಟ್ ನಾವು ಕರ್ನಾಟಕದಲ್ಲಿ ಪೂರ್ತಿ ದುಡ್ಡು ಕೇಂದ್ರ ಸರ್ಕಾರ ದುಡ್ಡು 162, ಮೇಂಟೆನೆನ್ಸ್ ಅರ್ಧ 60-40, 162 ಕೂಡ ಎಲ್ಲಿ ಓಡಾಡ್ತಾ ಇಲ್ಲ। 162 ಕ್ಲೋಸ್ ಆಗಿದೆಯಾ? ಏನ್ ಮಾಡಿದಿರಿ ಮುಖ್ಯಮಂತ್ರಿ ಅವರೇ? ಖಾತೆ ಮಂತ್ರಿ ಮಾಡಿದಿರಿ, ಅವ್ರಿಗೆ ಸ್ಕೀಮೇ ಗೊತ್ತಿಲ್ಲ। ಮತ್ತು ಗೋಹತ್ಯೆ ಕಾಯ್ದೆ ನಿಷೇಧ ಬಗ್ಗೆ ಸದರಿ ವಿಷಯ ಹೋರಾಟವನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೂ ತಂದಿದ್ದು, ಕೇವಲ ನಮ್ಮ ಜಿಲ್ಲೆಗೆ ಸೀಮಿತವಾದದ್ದಲ್ಲ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ। ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ನಮ್ಮ ಪಕ್ಷದಿಂದ ಇಡೀ ರಾಜ್ಯಾದ್ಯಂತ ನಾವು ಸರ್ಕಾರ ನಮ್ಮ ಮಂತ್ರಿಗಳ ಒತ್ತಾಯ ಮಾಡಿದಂಗೆ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಆದಷ್ಟು ಶೀಘ್ರದಲ್ಲಿ ನಾವು ಆ ಹೋರಾಟವನ್ನು ಹೋರಾಟವನ್ನು ಹಮ್ಮಿಕೊಳ್ತೀವಿ। ಅದ್ರ ಜೊತೆಯಲ್ಲಿ ತಮ್ಮ ಗಮನಕ್ಕೆ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಒಂದೆರಡು ಪ್ರಕಟಣೆಗಳಿವೆ, ಅನೌನ್ಸ್ಮೆಂಟ್ ಇವೆ, ಅದು ತಮ್ಮ ಗಮನಕ್ಕೆ ತರ್ತೀನಿ। ಆಮೇಲೆ ನಾನು ಪ್ರೆಸ್ ನೋಟ್ ಕೂಡ ಕಳಿಸ್ತಾ ಇದ್ದೀನಿ।
ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನೂತನವಾಗಿ ಇವತ್ತು ವೀರಪ್ಪ ನೌಬಾದೆ ವೀರಪ್ಪ ಔರಾದೆ ಯರ್ನಳ್ಳಿ ಅವರನ್ನು ಬೀದರ್ ಕ್ಷೇತ್ರದಿಂದ ಕುರುಬ ಸಮಾಜದಿಂದ ಇದ್ದಾರೆ, ಅವರಿಗೆ ನೇಮಕ ಮಾಡಲಾಗಿದೆ. ಅವ್ರ ಜೊತೆಯಲ್ಲಿ ಕಿರಣ್ ಪಾಟೀಲ್ ಹಕ್ಯಾಳ್ ಅಂತೇಳಿ ಔರಾದ ಕ್ಷೇತ್ರದಿಂದ, ಹಾಗೂ ನಮ್ಮ ಮಾಧವ್ ಹಸೂರೆ ಮರಾಠ ಸಮಾಜದವರಿದ್ದಾರೆ, ಅವರು ಬಸವ ಕಲ್ಯಾಣ ಕ್ಷೇತ್ರ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ. ಈ ಮೂವರಿಗೆ ಅವರು ಲಿಂಗಾಯತ್ ಸಮಾಜ ಔರಾದ ಕ್ಷೇತ್ರ ಮೂವರು ಜನರಲ್ ಸೆಕ್ರೆಟರಿ, ಮೂವರು ಜಿಲ್ಲಾ ಪ್ರಧಾನ ಮೂರು ಜಿಲ್ಲಾ ಪ್ರಧಾನ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಸರ್. 3 ಜನನೇ ಸರ್, 3 ಜನ. ಹಾಂ ಸರ್, ಇಲ್ಲ ಮೊದಲಿನವ್ರದ್ದು ಅವ್ರ ಟರ್ಮ್ ಮುಗೀತು, ಈಗ ಹೊಸದಾಗಿ ನೇಮಕ ಮಾಡಿದ್ದೀವಿ. ಹೊಸ ಮೂವರು ಇವು. ಮಾಧವ್ ಹಸೂರೆ ಮರಾಠ ಸಮಾಜ ಎಕ್ಸ್ ಸರ್ವಿಸ್ ಮ್ಯಾನು, ಎಕ್ಸ್ ಮಿಲಿಟರಿ ಮ್ಯಾನ್, ಬಸವ ಕಲ್ಯಾಣ ಹಕ್ಯಾಳ್ ಔರಾದ್ ಕ್ಷೇತ್ರ ಸರ್. ಸರ್ ಫಸ್ಟ್ ವೀರಪ್ಪ ಔರಾದೆ ಬೀದರ್ ಗ್ರಾಮಾಂತರ, ಯರ್ನಳ್ಳಿ ಅವರು ಬೀದರ್ ಗ್ರಾಮಾಂತರ ಕುರುಬ ಸಮಾಜದಿಂದ ಬರ್ತಾರೆ. ಜಗನ್ನಾಥ್ ಪಾಟೀಲ್ ಕಿರಣ್ ಪಾಟೀಲ್ ಹಕ್ಯಾಳ್ ಔರಾದ್ ತಾಲೂಕಾ ಲಿಂಗಾಯತ್ ಸಮಾಜ, ಹಾಗೂ ಮಾಧವ್ ಹಸೂರೆ ಮರಾಠ ಸಮಾಜ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಾರೆ, ಬಸವ ಕಲ್ಯಾಣ. 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ UPA ಸರ್ಕಾರ ನೀಡಿದ ಒಟ್ಟು ಗ್ರಾಂಟ್ಸ್ ಇನ್ ಏಡ್ 60 ಕೋಟಿ ರೂಪಾಯಿ, 60,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಸರ್. ಡ್ಯೂರಿಂಗ್ ದ ಪೀರಿಯಡ್ ಆಫ್ UPA ಗೌರ್ಮೆಂಟ್. UPA 2 ಬಂದು 2004 to 14 ಅಂದ್ರೆ 2 ಬಂತಲ್ಲ. ಮತ್ತೆ ನಮ್ಮ ಈಗ ಕಳೆದ 10 ವರ್ಷಗಳಿಂದ ಮೋದಿ ಸರ್ಕಾರ ನೇತೃತ್ವ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟ್ ಇನ್ ಏಡ್ 2.36 ಲಕ್ಷ ಕೋಟಿ. ಇದೆಲ್ಲೂ ಚೆಕ್ ಮಾಡೋದು ವಿತ್ ಪ್ರೂಫ್ ಡಿಸ್ಕಷನ್ ರೆಡಿ ಇದ್ದೆವು. ನಮ್ದು ಹೆಚ್ಚಿಗೆ ನಮ್ಮ 60,000 2.36 ಲಕ್ಷ ಬರೀತೀರಿ ನೀವು. ಕರೆಕ್ಟ್ ಇದ್ರೆ ಬರೀತೀರಿ, ಹೆಚ್ಚಮ್ಮ 2.36 ಲಕ್ಷ ಕೋಟಿ ಅಂದ್ರೆ 243% ಅಧಿಕ ಅನುದಾನ ಬಂತು. ಈ ಸುಮ್ಮನೆ ಬೊಬ್ಬೆ ಹೊಡ್ಲತ್ತಾರ ಕಾಂಗ್ರೆಸ್ನವ್ರು. ಮಾಡ್ಲಿ ಸಂಖ್ಯೆ ಅಂಕೆ ತಗೊಂಡ್ ಬರ್ಲಿ, ನಮ್ಮ ರಾಜ್ಯ ನಾಯಕರಿದ್ದಾರೆ ಮಾತಾಡ. ಮತ್ತೊಂದು ಇನ್ನೊಂದು 2004ರಿಂದ 2014ರವರೆಗೆ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ UPA 1-2 ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಅನುದಾನ, ಟ್ಯಾಕ್ಸ್ ಡೆವಲ್ಯೂಷನ್ ಅಂತೀವಲ್ಲ ಸರ್, ಕೇಳಿ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಹೇಳ್ತೀನಿ, ಇದು ಹೇಳ್ತೀನಿ ನಾನು ಅದ್ರ ಬಗ್ಗೆ ಬರ್ತೀನಿ ಸರ್. ಟ್ಯಾಕ್ಸ್ ಡೆವಲ್ಯೂಷನ್ 81,000 ಕೋಟಿ ರಾಜ್ಯಕ್ಕೆ ರಿಟರ್ನ್ ಬಂದಿದ್ದು. ಕೇಳಿ ಹೇಳ್ತೀನಿ ಸರ್, ನೆಕ್ಸ್ಟ್ ಬರ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ನಮ್ಮ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ ಡ್ಯೂರಿಂಗ್ ದಟ್ 9 years, ಈಗ 9.5 years ಆಗ್ಯದ 2.82 ಲಕ್ಷ ಕೋಟಿ ಅಂದ್ರೆ ದಟ್ ಈಸ್ 246% ಅಧಿಕ ಅನುದಾನ. ಇದು ಮೋದಿಯವ್ರ ಗ್ಯಾರಂಟಿ ರಾಜ್ಯಕ್ಕೆ. GST ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್. ಇದು ಸಿದ್ದು ಅವ್ರದ್ದು ಟ್ಯಾಕ್ಸ್ ಮರ್ಮ ಅದ.